ಜೀವನದಲ್ಲಿ ಏನನ್ನಾದರೂ ಕಳೆದುಕೊಂಡರೆ ಎಂದಿಗೂ ದುಃಖಪಡಬೇಡಿ. ಯಾಕೆಂದರೆ ಮರವು ಒಂದು ಎಲೆಯನ್ನು ಕಳೆದುಕೊಂಡಾಗ ಅದರ ಸ್ಥಾನದಲ್ಲಿ ಹೊಸ ಎಲೆ ಮೂಡುತ್ತದೆ. ಅದೇ ರೀತಿ ನಿಮ್ಮ ಭಾವನೆಗಳನ್ನು ಮನಸ್ಸಿನಲ್ಲಿ ಒತ್ತಿ ಹಿಡಿಯದೆ ಯಾರೊಂದಿಗಾದರೂ ಹಂಚಿಕೊಳ್ಳಿ. ಆಗ ಮಾತ್ರ ಹೊಸ ಭರವಸೆ, ಹೊಸ ಸಂತೋಷ ಮತ್ತು ಹೊಸ ಭಾವನೆಗಳಿಗೆ ನಿಮ್ಮ ಮನಸ್ಸಿನಲ್ಲಿ ಜಾಗ ಸಿಗುತ್ತದೆ. ಇಂದು ನಿಮಗೆ ನೋವಾಗಿರಬಹುದು, ಆ ಅನುಭವವೇ ನಾಳೆ ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ನಮಗೆ ಒಂದು ಪಾಠವನ್ನು ಕಲಿಸುತ್ತಾನೆ. ಪ್ರತಿಯೊಂದು ಪಾಠವು ನಮ್ಮನ್ನು ಹೊಸ ವ್ಯಕ್ತಿಯನ್ನಾಗಿ ರೂಪಿಸುತ್ತದೆ. ಜೀವನ ಒಂದು ಪುಸ್ತಕದಂತೆ. ಅದರ ಕೆಲವು ಅಧ್ಯಾಯಗಳು ದುಃಖದಿಂದ ತುಂಬಿದ್ದರೆ, ಕೆಲವು ಸಂತೋಷದಿಂದ, ಕೆಲವು ಪ್ರೀತಿಯ ಭಾವನೆಗಳಿಂದ, ಇನ್ನು ಕೆಲವು ರೋಚಕ ಅನುಭವಗಳಿಂದ ಕೂಡಿರುತ್ತವೆ. ನೀವು ಮುಂದಿನ ಪುಟವನ್ನು ತಿರುಗಿಸದಿದ್ದರೆ ಮುಂದಿನ ಅಧ್ಯಾಯದಲ್ಲಿ ಯಾವ ಸುಂದರ ಕ್ಷಣಗಳು ಕಾದಿವೆ ಎಂದು ಗೊತ್ತಾಗಕ್ಕಿಲ್ಲ. ನಿಂತಿರುವ ಗಡಿಯಾರವು ದಿನಕ್ಕೆ 2 ಬಾರಿ ಸರಿಯಾದ ಸಮಯವನ್ನು ತೋರಿಸುತ್ತದೆ. ಯಾವಾಗಲೂ ಸಂತೋಷದ ಕ್ಷಣಗಳನ್ನು ನೆನಪಿಟ್ಟುಕೊಳ್ಳಿ. ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ಒಳ್ಳೆಯದಲ್ಲದ ವಿಚಾರಗಳನ್ನು ನಿಧಾನವಾಗಿ ಬಿಟ್ಟುಬಿಡಿ. ಜೀವನದ ಗುಣಮಟ್ಟವನ್ನು ಹೆಚ್ಚಿಸಿ. ಒಳ್ಳೆಯ ಮತ್ತು ಉತ್ತಮ ಆಲೋಚನೆಗಳು ಉತ್ತಮ ಜೀವನವನ್ನು ನಿರ್ಮಿಸುತ್ತವೆ.